ಕನ್ನಡ ಇಂಡಸ್ಟ್ರಿ ಮತ್ತು ತೆಲುಗು ಇಂಡಸ್ಟ್ರಿಗೆ ಇದೊಂದು ಆಘಾತದ ವಿಚಾರ ಆಗಿದೆ. ಹೌದು, ಇವತ್ತು ಬೆಳ್ಳಂಬೆಳಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿತ್ತು. ಈ ಶಾಕಿಂಗ್ ನ್ಯೂಸ್ ಅನ್ನ ಕೇಳಿ ತುಂಬಾ ಜನ ಕಣ್ಣೀರು ಹಾಕಿದ್ರೆ, ಇನ್ನು ಕೆಲವರ ಮನಸ್ಸು ಮರಗಿದೆ. ಹೌದು, ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಕನ್ನಡದ ಹೆಸರಾಂತ ನಟಿ ಸಾವನ್ನಪ್ಪಿದ್ದಾರೆ. ನಿಜವಾಗ್ಲೂ ಇದೊಂದು ಶಾಕಿಂಗ್ ವಿಚಾರ. ಹೌದು, ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಬಂದಿದೆ. ಆ ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಮಂಡ್ಯ ಮೂಲದ ಕನ್ನಡದ ಕಿರುತೆರೆಯ ನಟಿ ಈ ಒಂದು ಆಕ್ಸಿಡೆಂಟ್ನಲ್ಲಿ ಹೈದರಾಬಾದ್ನಲ್ಲೇ ಸಾವನ್ನಪ್ಪಿದ್ದಾರೆ. ಹೌದು, ಬಹಳ ವರ್ಷಗಳ ಹಿಂದೆ ಜೋಗುಳ ಅನ್ನುವಂಥ ಒಂದು ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಆ ಸೀರಿಯಲ್ ನಿಮಗೆಲ್ಲ ಗೊತ್ತೇ ಇದೆ. ಆ ಸೀರಿಯಲ್ನಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂಥ ಮತ್ತು ತೀರಾ ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಜನಪ್ರಿಯ ಸೀರಿಯಲ್ ಆಗಿದ್ದಂಥ ರಾಧಾ ರಮಣ. ಈ ಸೀರಿಯಲ್ ಕೂಡ ಯಾರಿಗೆ ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ. ಆ ಸೀರಿಯಲ್ನಲ್ಲೂ ಕೂಡ ತನ್ನದೇ ರೀತಿಯಾದಂಥ ವೈಶಿಷ್ಟ್ಯ ಪಾತ್ರವನ್ನು ಮಾಡಿದಂಥ ನಟಿ, ಕನ್ನಡದ ನಟಿ, ಹೆಮ್ಮೆಯ ನಟಿಯಾಗಿದ್ದಂಥ ಪವಿತ್ರ ಸಾವನ್ನಪ್ಪಿದ್ದಾರೆ. ಹೌದು, ಜೋಗುಳ, ನೀಲಿ, ರಾಧಾರಮಣ ಸೇರಿದಂತೆ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದಂಥ ಪವಿತ್ರ ಅವರು ಹೈದರಾಬಾದ್ನಲ್ಲಿ ವಾಸ ಮಾಡ್ತಾ ಇದ್ರು. ಇದೀಗ ಹೈದರಾಬಾದ್ನಲ್ಲೂ ಕೂಡ ಅನೇಕ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ರು. ಹೈದರಾಬಾದ್ನಲ್ಲಿಯೇ ಜೀವನವನ್ನು ಕಟ್ಟಿಕೊಂಡಿದ್ರು. ಆದರೆ ಮಂಡ್ಯ, ಕರ್ನಾಟಕವನ್ನು ಮರೆತಿರಲಿಲ್ಲ. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಮಂಡ್ಯಕ್ಕೆ ಓಡಾಡ್ತಾ ಇದ್ರು. ಇತ್ತೀಚೆಗೆ ಫೇಮಸ್ ಆಗಿದ್ದಂಥ ತ್ರಿಯನಯನಿ ಸೀರಿಯಲ್ನಲ್ಲಿ ಇವರು ಪ್ರಮುಖ ಪಾತ್ರದಲ್ಲಿ ನಿರ್ವಹಿಸಿದ್ರು. ಹೌದು, ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ರೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ತಾನು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ಹೆಸರನ್ನು ಮಾಡಬೇಕು ಅಂತ ತೆಲುಗು ಇಂಡಸ್ಟ್ರಿಗೆ ಹಾರಿದ್ರು. ತೆಲುಗು ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನೇ ಸಂಪಾದನೆಯನ್ನು ಮಾಡಿದ್ರು. ತೆಲುಗು ಅಲ್ಲಿ ತ್ರಿನಯನಿ ಅನ್ನುವಂಥ ಸೀರಿಯಲ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಇತ್ತೀಚೆಗೆ ಇದನ್ನು ಡಬ್ ಕೂಡ ಮಾಡಲಾಗಿದೆ. ಕನ್ನಡದಲ್ಲೂ ಕೂಡ ಈ ಸೀರಿಯಲ್ ಪ್ರಸಾರವಾಗ್ತಿದೆ. ಹಾಗಾಗಿ ನೋಡುಗರಿಗೆ ಸಹಜವಾಗಿಯೇ ತ್ರಿನಯನಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಂಥ ಪವಿತ್ರ ಗೌಡ ಗೊತ್ತಿದ್ದಾರೆ. ಪವಿತ್ರ ಗೌಡಗೆ ಹೇಳಿಕೊಳ್ಳುವಂಥ ವಯಸ್ಸೇನೂ ಆಗಿಲ್ಲ. ಈಗ ತಾನೇ ಪವಿತ್ರಾಗೆ 35 ವರ್ಷ ಆಗಿತ್ತು. ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನು ಮಾಡಬೇಕು, ಒಳ್ಳೆ ಕಲಾವಿದೆ ಆಗಿರಬೇಕು ಅನ್ನುವಂಥದ್ದು ಅವರ ಮಹದಾಸೆ ಆಗಿತ್ತು. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಹುಟ್ಟಿದ್ರು ಕೂಡ ಬರದಂಥ ಲ್ಯಾಂಗ್ವೇಜ್ ಆಗಿದ್ರೂ ತೆಲುಗು ಇಂಡಸ್ಟ್ರಿಗೆ ಹೋಗಿ ತೆಲುಗನ್ನು ಕಲ್ತಿದ್ರು. ಅದು ಎಂಥದ್ದೇ ಅಭಿನಯ ಆಗಿದ್ರೂ ಕೂಡ, ಅದು ಎಂಥದ್ದೇ ಪಾತ್ರವಾಗಿದ್ರೂ ಕೂಡ ಸಲೀಸಾಗಿ ಆ ಪಾತ್ರವನ್ನು ಮಾಡಿ ಮುಗಿಸ್ತಾ ಇದ್ರು. ಅಲ್ಲಿ ಅನೇಕ ಆಫರ್ಗಳು ಕೂಡ ಬಂದಿದ್ದು ಇದೆ ಮತ್ತು ತ್ರಿನಯನಿ ಮುಖಾಂತರವಾಗಿ ಅನೇಕ ಫ್ಯಾನ್ಸನ್ನು ಸಂಪಾದನೆ ಮಾಡಿದ್ದು ಕೂಡ ಇದೆ. ಆದರೆ ನಿನ್ನೆ ಅದು ಯಾವ ಗ್ರಹಚಾರ ಕೆಟ್ಟಿತ್ತೋ ಏನೋ ಗೊತ್ತಿಲ್ಲ. ಇವರು ಕಾರ್ನಲ್ಲಿ ಮಂಡ್ಯಕ್ಕೆ ಅಂತ ಬರ್ತಿದ್ದಾಗಲೇ ಅಪಘಾತ ಸಂಭವಿಸಿದೆ. ಹೈದರಾಬಾದ್ನಲ್ಲಿಯೇ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಪಘಾತದ ರಭಸಕ್ಕೆ ಆಕೆಯ ಜೀವ ಕಾರಿನಲ್ಲೇ ಹೋಗಿದೆ. ಹೌದು, ಸ್ಥಳದಲ್ಲಿಯೇ ಆಕೆ ಸಾವನ್ನಪ್ಪಿದ್ದಾಳೆ. ಸ್ಥಳದಲ್ಲಿಯೇ ಆಕೆ ಕೊನೆಯುಸಿರು ಎಳೆದಿದ್ದಾಳೆ. ಅನೇಕ ಸೀರಿಯಲ್ಗಳನ್ನು, ಸಿನಿಮಾಗಳನ್ನು ಮಾಡಬೇಕು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಬೇಕು, ದೊಡ್ಡ ಕಲಾವಿದರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಪವಿತ್ರ ಹೊಂದ್ಕೊಂಡಿದ್ರು. ಆದರೆ ಪವಿತ್ರ ಯೋಚನೆಗೆ ಬೇರೆ ಆಗಿತ್ತು, ಆ ದೇವರ ಆಲೋಚನೆಗೆ ಬೇರೆ ಆಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪವಿತ್ರ ಸಾವನ್ನಪ್ಪಿರೋದು ಇಂಡಸ್ಟ್ರಿಯಲ್ಲಿ ಯಾರಿಗೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ನಟ ಚಂದನ್ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರು ಪವಿತ್ರ ಗೌಡ. ಹೌದು, ತೆಲುಗು ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಿರುವ ಅನೇಕ ಪಾತ್ರಧಾರಿಗಳು ನಮ್ಮ ಕನ್ನಡದವರೇ ಆಗಿದ್ದಾರೆ. ಎಲ್ಲಿ ಅವರಿಗೆ ಅವಕಾಶ ಸಿಗದಿದ್ದಾಗ ತೆಲುಗು ಅಥವಾ ತಮಿಳು ಬೇರೆ ಬೇರೆ ಇಂಡಸ್ಟ್ರಿಗೆ ಅರಸಿಕೊಂಡು ಹೋಗ್ತಾರೆ. ಆಗ ಹೈದರಾಬಾದು, ಬೆಂಗಳೂರು ಅಂತ ಓಡಾಡಿಕೊಂಡು ಇರಬೇಕಾಗತ್ತೆ. ಅದು ಬಿಟ್ಟು ನಮ್ಮ ಕಲಾವಿದರಿಗೆ ಇಲ್ಲಿಗೆ ಅವಕಾಶ ಸಿಕ್ಕಿದ್ರೆ ಅವರು ಎಲ್ಲಿಗೂ ಹೋಗೋ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು ಚಂದನ್ ಮತ್ತು ಪವಿತ್ರ ಇಬ್ಬರೂ ಕೂಡ ಮೂಲತಃ ಕರ್ನಾಟಕದವರೇ, ಕನ್ನಡಿಗರೇ. ಆದರೆ ಬೇರೆ ಇಂಡಸ್ಟ್ರಿಯಲ್ಲಿ ಆಫರ್ ಬಂದಿದ್ದರಿಂದ, ಹೆಚ್ಚಿನ ಸಂಬಳ ಸಿಗ್ತಿದ್ರಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸಹ ಕಲಾವಿದರಾಗಿ ಇಬ್ಬರು ಕನ್ನಡಿಗರಾಗಿದ್ದರಿಂದ ಒಳ್ಳೆಯ ಬಾಂಧವ್ಯ ಇತ್ತು. ಆದರೆ ಈ ಸಾವಿನ ಸುದ್ದಿ ಚಂದನ್ಗೂ ಕೂಡ ಒಂದು ಶಾಕ್ ಆಗಿದೆ. ಯಾರೂ ಕೂಡ ಊಹಿಸಿರಲಿಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಪವಿತ್ರ ಸಾವನ್ನಪ್ತಾರೆ, ಕೊನೆಯುಸಿರೆಳಿತಾರೆ ಅಂತ. ಇನ್ನು ಅನೇಕ ಸೀರಿಯಲ್ಗಳನ್ನು, ಅನೇಕ ಸಿನಿಮಾಗಳನ್ನು ಮಾಡೋದು ಬಾಕಿ ಇತ್ತು. ಆದರೆ ಅವತ್ತು ಯಾವ ಗ್ರಹಚಾರ ಕಾಡಿತ್ತು ಗೊತ್ತಿಲ್ಲ. ಯಾವಾಗಲೂ ಒಬ್ಬರೇ ಟ್ರಾವೆಲ್ ಮಾಡ್ತಾನೆ ಇರ್ತಿದ್ರು. ಆದರೆ ಇವತ್ತು ಕೂಡ ಅದೇ ರೀತಿಯಾಗಿ ಬರುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರೋದು. ಕೆಲವರು ಹೇಳೋ ಪ್ರಕಾರ
ರಾತ್ರಿ ಎಲ್ಲ ಶೂಟಿಂಗ್ ಇತ್ತು. ಅರ್ಲಿ ಮಾರ್ನಿಂಗ್ ಡ್ರೈವ್ ಮಾಡಿಕೊಂಡು ಬಂದಿದ್ದರಿಂದ ನಿದ್ರೆ ಮಂಪ್ರದಿಂದ ಈ ಒಂದು ಅಪಘಾತ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಟ್ಟಿನಲ್ಲಿ ಇದು ಕಂಪ್ಲೀಟ್ ಆಗಿ ಪವಿತ್ರ ಅವರ ಗ್ರಹಚಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತ್ರಿನಯನಿ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಂಥ ಪವಿತ್ರ ಗೌಡ ಸಾವನ್ನಪ್ಪಿರೋದು ಸಹಜವಾಗಿ ಅವರ ತೆಲುಗು ಫ್ಯಾನ್ಸಿಗೆ ಮತ್ತು ಇತ್ತೀಚೆಗೆ ತ್ರಿನಯನಿ ಕನ್ನಡದಲ್ಲೂ ಡಬ್ ಆಗ್ತಿದ್ದರಿಂದ ನಮ್ಮ ಮಂಡ್ಯದ ಮಗಳು ಅಂತ ಅನೇಕ ಜನ ಈ ಸೀರಿಯಲನ್ನು ನೋಡಿದ್ದೂ ಇದೆ, ಅವರಿಗೆ ಫ್ಯಾನ್ಸ್ ಆಗಿದ್ದು ಕೂಡ ಇದೆ. ಅವರೆಲ್ಲರಿಗೂ ಕೂಡ ಇವತ್ತು ಬೆಳಿಗ್ಗೆ ಒಂದು ರೀತಿಯಾಗಿ ಶಾಕ್ ಆಗಿತ್ತು. ಒಟ್ಟಿನಲ್ಲಿ ಇದೀಗ ಪವಿತ್ರ ಅವರ ಮೃತದೇಹವನ್ನು ಹೈದರಾಬಾದ್ನಿಂದ ಮಂಡ್ಯಕ್ಕೆ ಕರೆತರಲಾಗ್ತಾ ಇದೆ. ಈಗಾಗಲೇ ಪೋಸ್ಟ್ಮಾರ್ಟಮ್ ಕೆಲಸ ಎಲ್ಲ ಮುಗಿಸಲಾಗಿದ್ದು ಇವತ್ತು ಸಂಜೆ ಮಂಡ್ಯಗೆ ಪಾರ್ಥಿವ ಶರೀರವನ್ನು ತಲುಪಿಸಲಾಗುತ್ತೆ. ನಾಳೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಕನ್ನಡದ ಅನೇಕ ಸೀರಿಯಲ್ ನಟ ನಟಿಯರು ಮತ್ತು ತೆಲುಗಿನ ಅನೇಕ ನಟ ನಟಿಯರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ.